ಹೊಳೆನರಸೀಪುರ ಪಟ್ಟಣದ ಬಯಲು ರಂಗಮಂದಿರ ಸಮೀಪದ ಹೇಮಾವತಿ ನದಿಯ ಸೋಪಾನಕಟ್ಟೆ ಹಾಗೂ ಶ್ರೀ ಲಕ್ಷ್ಮಣೇಶ್ವರ ದೇವಾಲಯ ಸಮೀಪದ ಸೋಪಾನಕಟ್ಟೆಯ ಮೇಲೆ ಚರಂಡಿಯ ಕೊಳಚೆ ನೀರು ಹರಿಯುತ್ತಿದ್ದು, ಶುಕ್ರವಾರ ಗಂಗೆ ಪೂಜೆಗೆ ತೆರಳಿದ ಸುಮಂಗಲಿಯರು ನದಿ ತಟದ ದುಸ್ಥಿತಿಯನ್ನು ಕಂಡು ಪುರಸಭೆ ಆಡಳಿತಕ್ಕೆ ಶಾಪ ಹಾಕುವ ಜೊತೆಗೆ ಒಲ್ಲದ ಮನಸ್ಸಿನಿಂದ ಗಂಗೆ ಪೂಜೆ ನೆರವೇರಿಸಿ ತೆರಳಿದರು. ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಕೆಲವು ವಾರ್ಡಿನಲ್ಲಿ ಇಳಿಜಾರು ಪ್ರದೇಶಗಳಲ್ಲಿ ನೂರಾರು ಮನೆಗಳಿದೆ. ಬಯಲು ರಂಗಮಂದಿರ ಸಮೀಪದ ಹೇಮಾವತಿ ನದಿ ತೀರದಲ್ಲಿ ಪುರಸಭೆ ಪೌರಕಾರ್ಮಿಕರ ಸ್ವೀಪರ್ಸ್ ಕಾಲೋನಿ ಇದೆ ಮತ್ತು ರಿವರ್ ಬ್ಯಾಂಕ್ ರಸ್ತೆಯಲ್ಲಿ ಶ್ರೀ ಲಕ್ಷ್ಮಣೇಶ್ವರ ದೇವಾಲಯ, ಯಾಸೀನ್ ನಗರದ 100ಕ್ಕೂ ಹೆಚ್ಚು ಮನೆಗಳು, ರೈಸ್ ಮಿಲ್, ಸಾಮಿಲ್, 10 ಹೋಟೆಲ್ಗಳು ಇಳಿಜಾರು ಪ್ರದೇಶದಲ್ಲಿ ಇದ್ದು, ನೀರು ಮೇಲ್ಮುಖವಾಗಿ ಹರಿಯದ ಕಾರಣ ಚರಂಡಿ ಹಾಗೂ ತ್ಯಾಜ್ಯದ ನೀರನ್ನು ನದಿಗೆ ಹರಿಯ ಬಿಡಲಾಗಿದೆ. ಬಯಲು ರಂಗಮಂದಿರ ಸಮೀಪದ ಹೇಮಾವತಿ ನದಿ ತೀರದ ಸೋಪಾನಕಟ್ಟೆಯನ್ನು ಸುಮಂಗಲಿಯರು ಗಂಗೆ ಪೂಜೆ, ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳ ಸಂದರ್ಭ ಹಾಗೂ ವಿಪ್ರರ ವೈದಿಕ ಕಾರ್ಯಗಳ ನಡೆಸಲು ಈ ನದಿ ತೀರ ಬಳಕೆಯಲ್ಲಿದೆ. ಆದರೆ ಸ್ವೀಪರ್ಸ್ ಕಾಲೋನಿಯ ಚರಂಡಿಯ ನೀರನ್ನು ಸೋಪಾನಕಟ್ಟೆಯ ಮೇಲೆ ಹರಿಯ ಬಿಡಲಾಗಿದೆ. ಇದು ಮಡಿತೊಟ್ಟು ನದಿ ತೀರಕ್ಕೆ ಪೂಜೆ ಪುನಸ್ಕಾರಕ್ಕೆ ತೆರಳುವ ಜನರಿಗೆ ಬೇಸರ ಮೂಡಿಸುವ ಜೊತೆಗೆ ಪುರಸಭಾ ಆಡಳಿತಕ್ಕೆ ಶಾಪ ಹಾಕುತ್ತಾ ಒಲ್ಲದ ಮನಸ್ಸಿನಿಂದ ಪೂಜಾ ಕೈಂಕರ್ಯ ನೆರವೇರಿಸಿ ತೆರಳುತ್ತಿದ್ದಾರೆ. ಆಶ್ರಯ ಬಡಾವಣೆ ಹಾಗೂ ಗಾಂಧಿನಗರ ಸಮೀಪದಲ್ಲಿ ಹೇಮಾವತಿ ನಾಲೆ ಹರಿಯುತ್ತಿದೆ. ಈ ಪ್ರದೇಶದ ಇಳಿಜಾರಿನ ಯುಜಿಡಿ ಹಾಗೂ ಚರಂಡಿಯ ನೀರನ್ನು ನಾಲೆಗೆ ಹರಿಯಬಿಡಲಾಗಿದೆ. ಆದರೆ ಪರಿಸರ ಮಾಲಿನ್ಯ ಹಾಗೂ ನದಿ ನೀರು ಮಾಲಿನ್ಯ ಆಗುತ್ತಿದ್ದರೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಾಣ ಕುರುಡು ಪ್ರದರ್ಶಿಸುತ್ತಿದೆ. ಪುರಸಭೆ ಆಡಳಿತ 10 ವರ್ಷಗಳ ಹಿಂದೆ ನಿರ್ಮಿಸಿರುವ ಯುಜಿಡಿ ವ್ಯವಸ್ಥೆ ಇಂದಿನ ಜನಸಂಖ್ಯೆಗೆ ಸಾಲುತ್ತಿಲ್ಲ. ಆದ್ದರಿಂದ ನೂತನ ಯುಜಿಡಿ ವ್ಯವಸ್ಥೆ ಕಲ್ಪಿಸುವ ತನಕ ಸಮಸ್ಯೆಗೆ ಮುಕ್ತಿ ಇಲ್ಲವೆಂದು ವಾಸ್ತವ ಪರಿಸ್ಥಿತಿ ತಿಳಿಸುತ್ತದೆ. ಜೊತೆಗೆ ಸಮಸ್ಯೆಗೆ ಮುಕ್ತಿ ಯಕ್ಷಪ್ರಶ್ನೆಯಾಗಿದೆ.